ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂಲರ್ ಮತ್ತೆ ಹ್ಯಾಮಿಲ್ಟೋನಿಯನ್ ಗ್ರಾಫ್ ಮೇಲೆ ಕೇಳಬಹುದಾದಂತಹ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಪ್ರಾಬ್ಲಮ್ ಕೇಳಬಹುದು ಅಂದ್ರೆ, ಡ್ರಾ ದಿ ಗ್ರಾಫ್ ದಟ್ ಹ್ಯಾಸ್ ಹ್ಯಾಮಿಲ್ಟೋನಿಯನ್ ಪಾತ್ ಬಟ್ ನಾಟ್ ಹ್ಯಾವ್ ದ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್. ಹ್ಯಾಮಿಲ್ಟೋನಿಯನ್ ಸೈಕಲ್ ಅಂತಂದ್ರೆ ಏನ್ ಹೇಳಿ? ಸೊ ಹ್ಯಾಮಿಲ್ಟೋನಿಯನ್ ಅಲ್ಲಿ ನಾವು ಯೂಸ್ ಮಾಡೋದು ಒಂದೇ ಕಾನ್ಸೆಪ್ಟ್. ಏನು ಅಂತಂದ್ರೆ, ಒಂದು ಎಡ್ಜ್ ಅನ್ನ ನಾವು ಕೇವಲ ಒಂದು ಸಲ ಮಾತ್ರ ಟ್ರಾವರ್ಸ್ ಮಾಡಬೇಕು. ಅಂತಂದ್ರೆ ನೋಡಿ, ಎ ಇಂದ ಬಿ ಮಧ್ಯೆ ಒಂದು ಎಡ್ಜ್ ಇದೆ ಅಲ್ವಾ, ಸೊ ಅದು ಒಂದು ಸಲ ಮಾತ್ರ ವಿಸಿಟ್ ಆಗ್ಬೇಕು, ಆಗಾಗ್ಲೇ ವಿಸಿಟ್ ಆಗ್ಕೂಡ್ದು. ಸೊ ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಇಲ್ಲಿ ನಾವು ಡಿಸೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಹ್ಯಾಮಿಲ್ಟೋನಿಯನ್ ಪಾತ್ ಅಂತ ಅಂದ್ರೇನು? ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಡಿಫರೆಂಟ್ ಇರ್ಬೇಕು. ನೋಡಿ ಇಲ್ಲಿ ಎ ಬಿ ಸಿ ಡಿ. ಸೊ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಡಿಫರೆಂಟ್ ಇದಾವೆ. ಅದ್ರ ಜೊತೆಗೆ ಯಾವ ಎಡ್ಜ್ ಕೂಡ ರಿಪೀಟ್ ಆಗಿಲ್ಲ. ನೋಡಿ, ಎ ಇಂದ ಬಿ, ನೆಕ್ಸ್ಟ್ ಬಿ ಇಂದ ಸಿ, ನೆಕ್ಸ್ಟ್ ಸಿ ಇಂದ ಡಿ, ಯಾವ್ದಾದ್ರು ಎಡ್ಜ್ ಗಳು ರಿಪೀಟ್ ಆಗಿದಾವ? ಒಂದಕ್ಕಿಂತ ಜಾಸ್ತಿ ಇಲ್ಲ. ಸೊ ಇದನ್ನ ಏನಂತ ಕರಿಬಹುದು? ಹ್ಯಾಮಿಲ್ಟೋನಿಯನ್ ಪಾತ್ ಅಂತ ಕರಿಬಹುದು. ಆಮೇಲೆ ಇನ್ನೇನು ಹೇಳ್ತಾ ಇದ್ದಾರೆ? ನಾಟ್ ಹ್ಯಾವ್ ದ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್. ಸರ್ಕ್ಯೂಟ್ ಅಂತ ಅಂದ್ರೇನು? ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಬಂದು ಎಂಡ್ ಮಾಡ್ಬೇಕು. ಸೊ ಇಲ್ಲಿ ನನಗೆ ಎಡ್ಜ್ ಇದ್ದಿದ್ರೆ ಡಿ ಇಂದ ಎಗೆ, ಅವಾಗ ನಾನು ಕಂಪ್ಲೀಟ್ ಮಾಡ್ಬೋದಿತ್ತು ಸರ್ಕ್ಯೂಟ್ ಆಗಿ. ಅಂತಂದ್ರೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಗೆ ವಾಪಸ್ ಹೋಗ್ಬೋದಿತ್ತು. ಬಟ್ ಇಲ್ಲಿ ನನಗೆ ಹೋಗಕ್ಕಾಗಲ್ಲ. ಯಾಕಂತ ನೋಡಿ, ಡಿ ಇಂದ ಬಿಗೆ ಹೋಗ್ಬೋದು, ಬಟ್ ಬಿ ಇಂದ ಎಗೆ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಈ ಎಡ್ಜ್ ಆಲ್ರೆಡಿ ಯೂಸ್ ಆಗಿದೆ. ಸೊ ಬರ್ದು ತೋರಿಸ್ತೀನಿ ನೋಡಿ. ಇದನ್ನ E1 ಅನ್ಕೊಳ್ಳಿ, E2 ಅನ್ಕೊಳ್ಳಿ, E3 ಅನ್ಕೊಳ್ಳಿ, E4 ಅಂತ ಅನ್ಕೊಳ್ಳಿ. ಸರಿನಾ? ಎ, E1 ಬಿ, E2 ಸಿ, E3 ಡಿ. ಇವಾಗ ನಾನೇನಾದ್ರೂ ಕೂಡ ಸರ್ಕ್ಯೂಟ್ ಅನ್ನ ಫಾರ್ಮೇಶನ್ ಮಾಡ್ಬೇಕಂದ್ರೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಗೆ ಹೋಗ್ಬೇಕಲ್ವಾ? ಸೊ ಇವಾಗ E4 ಅನ್ನ ಯೂಸ್ ಮಾಡ್ಕೊಂಡು ನಾನು ಬಿಗೆ ಹೋಗ್ತೀನಿ. ಈಗ ನಾನು ಬಿ ಇಂದ ಎಗೆ ಹೋಗ್ಬೇಕು ಅಂದ್ರೆ E1 ಅನ್ನ ಯೂಸ್ ಮಾಡ್ಲೇಬೇಕು. ಬಟ್ ಹ್ಯಾಮಿಲ್ಟೋನಿಯನ್ ಸೈಕಲ್ ಏನ್ ಹೇಳುತ್ತೆ? ಒಂದು ಎಡ್ಜ್ ಒಂದ್ಸರಿ ಯೂಸ್ ಆದ್ಮೇಲೆ ಮತ್ತೆ ಯೂಸ್ ಮಾಡಕೂಡದು ಅಂತ ಹೇಳುತ್ತೆ. ಸೊ ಇವಾಗ E1 ಆಲ್ರೆಡಿ ಎಡ್ಜ್ ಯೂಸ್ ಆಗಿರೋದ್ರಿಂದ ನಾನು ಯೂಸ್ ಮಾಡಿಕೊಂಡು ವಾಪಸ್ಸು ಎ ವರ್ಟಿಸಿಸ್ ಗೆ ಹೋಗಕ್ಕಾಗಲ್ಲ. ಸೊ ದಿಸ್ ಈಸ್ ನಾಟ್ ಎ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್, ಬಟ್ ಇಟ್ ಈಸ್ ಎ ಹ್ಯಾಮಿಲ್ಟೋನಿಯನ್ ಪಾತ್. ಪಾತ್ ಅಂದ್ರೇನು? ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಡಿಫರೆಂಟ್ ಇರ್ತವೆ. ನೆಕ್ಸ್ಟ್, ಹ್ಯಾಮಿಲ್ಟೋನಿಯನ್ ಪಾತು ಆಗಿರ್ಬೇಕು, ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್ ಎರಡೂ ಆಗಿರ್ಬೇಕು. ಸೊ ಇವಾಗ ನೋಡಿ, ಈ ಒಂದು ಗ್ರಾಫ್ ಇದೆ ಅಲ್ವಾ? ಸೊ ಇದರಲ್ಲಿ ನಾನು ಎ ಇಂದ ಬಿಗೆ ಹೋಗ್ತೀನಿ, ಬಿ ಇಂದ ಸಿಗೆ ಹೋಗ್ತೀನಿ, ಸಿ ಇಂದ ಡಿಗೆ ಹೋಗ್ತೀನಿ, ಡಿ ಇಂದ ಇಗೆ ಹೋಗ್ತೀನಿ. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಸ್ಟಾರ್ಟ್ ಆಗಿದ್ದಲ್ಲಿ ಎ ವರ್ಟಿಸಿಸ್ ಅಲ್ಲಿ, ಎಂಡ್ ಆಗಿದ್ದಲ್ಲಿ ಇ ವರ್ಟಿಸಿಸ್ ಅಲ್ಲಿ. ಸೊ ಇಲ್ಲೆಲ್ಲಾದ್ರೂ ಕೂಡ ಎಡ್ಜ್ಗಳು ರಿಪೀಟ್ ಆಗುವ. ನೋಡಿ, ಎ ಇಂದ ಬಿಗೆ ಒಂದ್ಸಲಿ, ಬಿ ಇಂದ ಸಿಗೆ ಒಂದ್ಸಲಿ, ಸಿ ಇಂದ ಡಿಗೆ ಒಂದ್ಸಲಿ, ಡಿ ಇಂದ ಇಗೆ ಒಂದ್ಸಲಿ. ಸೊ ಇಲ್ಲೇನಾಯ್ತು? ಯಾವುದೇ ಎಡ್ಜ್ಗಳು ಕೂಡ ಆಗಾಗ್ಲ ರಿಪೀಟ್ ಆಗಿಲ್ಲ. ಇನ್ನೊಂದೇನು ಅಂತಂದ್ರೆ, ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದು ಡಿಫರೆಂಟ್ ಇದೆ, ಎಲ್ಲಿ ಎಂಡ್ ಮಾಡಿದೆ ಅದು ಕೂಡ ಡಿಫರೆಂಟ್ ಇದೆ. ಸೊ ಏನಂತ ಕರಿಬಹುದು? ಇದನ್ನ ಹ್ಯಾಮಿಲ್ಟೋನಿಯನ್ ಪಾತ್ ಅಂತ ಕರೆಯೋದು. ನೆಕ್ಸ್ಟ್, ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್ ಅನ್ನ ನೀವು ಸೈಕಲ್ ಅಂತ ಕೂಡ ಕರಿಬಹುದು. ಸೈಕಲ್ ಅಥವಾ ಸರ್ಕ್ಯೂಟ್ ಅಂದ್ರೇನು? ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಬರ್ಬೇಕು. ಸೊ ಈಗ ಎ ಇಂದ ಶುರು ಮಾಡಿದೆ ಅಲ್ವಾ? ಎ ಇಂದ ಬಿಗೆ ಹೋಗ್ತೀನಿ, ಬಿ ಇಂದ ಸಿಗೆ ಹೋಗ್ತೀನಿ, ಸಿ ಇಂದ ಡಿಗೆ ಹೋಗ್ತೀನಿ, ಡಿ ಇಂದ ಇಗೆ ಬರ್ತೀನಿ. ಸೊ ಈಗ ಇ ಇಂದ ಎಗೆ ನನಗೆ ಇನ್ನೊಂದು ಎಡ್ಜ್ ಇದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾನು ಎಗೆ ಬರ್ಬೋದು. ಸೊ ಎ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಮತ್ತೆ ವಾಪಸ್ ಎಗೆ ಬಂದೆ ಅಂತಂದ್ರೆ ಇದನ್ನ ಏನಂತ ಕರಿಬಹುದು? ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್. ಸೊ ಇಲ್ಲಿ ಎಲ್ಲಿ ಶುರು ಮಾಡಿದ್ದೆ ಅದೇ ವರ್ಟೆಕ್ಸ್ ಗೆ ಬಂದಿದ್ದೀನಿ, ಮತ್ತೆ ಯಾವುದೇ ಒಂದು ಎಡ್ಜ್ಗಳು ಕೂಡ ಆಗಾಗ್ಲ ರಿಪೀಟ್ ಆಗಿಲ್ಲ, ಒಂದ್ಸರಿ ಮಾತ್ರ ವಿಸಿಟ್ ಆಗಿದೆ. ನೆಕ್ಸ್ಟ್, ನೈದರ್ ಹ್ಯಾಮಿಲ್ಟೋನಿಯನ್ ಪಾತ್ ನಾರ್ ಸರ್ಕ್ಯೂಟ್. ಸೊ ಇದು ವೈ ಅಲ್ಲ, ಇದು ನಾರ್ ಸರ್ಕ್ಯೂಟ್. ಅಂದ್ರೆ ಎರಡು ಕೂಡ ಆಗಿರ್ಬಾರ್ದು, ಪಾತ್ ಕೂಡ ಆಗಿರ್ಬಾರ್ದು, ಸರ್ಕ್ಯೂಟ್ ಕೂಡ ಆಗಿರ್ಬಾರ್ದು. ಸೊ ಇವಾಗ ನಾನು ಎ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಎ ಇಂದ ಬಿಗೆ ಹೋಗ್ತೀನಿ, ಬಿ ಇಂದ ಜಿಗೆ ಹೋಗ್ತೀನಿ ಅಂತ ಅನ್ಕೊಳ್ಳಿ, ಜಿ ಇಂದ ಇಗೆ ಹೋಗ್ತೀನಿ, ನೆಕ್ಸ್ಟ್ ಇ ಇಂದ ಎಫ್ ಹೋಗ್ತೀನಿ. ಇಲ್ಲೇನಾಗ್ತಾ ಇದೆ? ನಾನು ಎಲ್ಲಾ ವರ್ಟಿಸಿಸ್ ಗಳನ್ನು ಟ್ರಾವರ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪ್ರತಿಯೊಂದು ವರ್ಟಿಸಿಸ್ ಅನ್ನು ನಾನು ಟ್ರಾವರ್ಸ್ ಮಾಡಲೇಬೇಕು. ಇಲ್ಲೇನಾಗ್ತಾ ಇದೆ? ನನಗೆ ಟ್ರಾವರ್ಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಎ ಇಂದ ಬಿಗೆ ಹೋದೆ, ಬಿ ಇಂದ ಜಿಗೆ ಹೋದೆ, ಜಿ ಇಂದ ಇಗೆ ಹೋದೆ, ಎಫ್ ಹೋದೆ. ಸೊ ಇಲ್ಲಿ ನಾನು ಬರ್ಬೇಕು ಅಂತಂದ್ರೆ ಮತ್ತೆ ಇದೇ ಎಡ್ಜ್ ಅನ್ನ ಯೂಸ್ ಮಾಡಬೇಕು. ಸೊ ಒಂದ್ ಎಡ್ಜ್ ಅನ್ನ ಒಂದ್ಸಲಿ ಮಾತ್ರ ಯೂಸ್ ಮಾಡಬೇಕು. ಸೊ ಪಾತ್ ಕೂಡ ಆಗಲ್ಲ. ಸೊ ಪಾತ್ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಸರ್ಕ್ಯೂಟ್ ಆಗದೇ ಇಲ್ಲ. ಯಾಕೆ ಗೊತ್ತಾ? ನೋಡಿ, ಇಲ್ಲಿ ಎ ಇಂದ ಬಿಗೆ ಹೋದೆ ಅಂತ ಅನ್ಕೊಳ್ಳಿ, ಬಿ ಇಂದ ಇಗೆ ಬಂದೆ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಇ ಇಂದ ಎಫ್ ಹೋದೆ ಅಂತ ಅನ್ಕೊಳ್ಳಿ. ಮತ್ತೆ ವಾಪಸ್ ಬರೋದಕ್ಕೆ ನಾನು ಇದೇ ಎಡ್ಜ್ ಅನ್ನ ಯೂಸ್ ಮಾಡ್ಬೇಕಾ? ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಹ್ಯಾಮಿಲ್ಟೋನಿಯನ್ ಸೈಕಲ್ ಆಗ್ಲಿ, ಗ್ರಾಫ್ ಆಗ್ಲಿ ಅಥವಾ ಪಾತ್ ಆಗ್ಲಿ ಯಾವುದು ಕೂಡ ಯೂಸ್ ಬರೋದೇ ಇಲ್ಲ. ಸೊ ಇದನ್ನ ಏನಂತ ಕರಿಬಹುದು? ನೋ ಪಾತ್ ಅಥವಾ ನೋ ಸರ್ಕ್ಯೂಟ್ ಬರುತ್ತೆ. ಸೊ ಈಗ ಬೋತ್ ಯೂಲರ್ ಮತ್ತೆ ಹ್ಯಾಮಿಲ್ಟೋನಿಯನ್ ಸೈಕಲ್ ಎರಡನ್ನೂ ಕೂಡ ಬರಿಬೇಕು.
ಸೊ ಸೈಕಲ್ ಅಂತ ಅಂದ್ರೆ ಸಿಂಪಲ್, ಎಲ್ಲಿ ಶುರು ಮಾಡಿರ್ತೀರಾ ಅಲ್ಲಿಗೆ ವಾಪಸ್ ಬರೋ ರೀತಿ ಒಂದು ಗ್ರಾಫ್ ಅನ್ನ ಬರೋದ್ರಾಯ್ತು. ನೋಡಿ ಇಲ್ಲಿ ಎ ಇಂದ ಬಿ, ಬಿ ಇಂದ ಡಿ, ಡಿ ಇಂದ ಸಿ, ಸಿ ಇಂದ ಎ. ಸೊ ಎರಡಕ್ಕೂ ಕೂಡ ಅದೇ ಆಗುತ್ತೆ. ಯೂಲರ್ ಗ್ರಾಫ್ ಇರ್ಬೋದು ಅಥವಾ ಯೂಲರ್ ಸೈಕಲ್ ಇರ್ಬೋದು ಅಥವಾ ಹ್ಯಾಮಿಲ್ಟೋನಿಯನ್ ಸೈಕಲ್. ಸೈಕಲ್ ಅಂದ್ರೆ ಏನು, ಎಲ್ಲಿ ಶುರು ಮಾಡಿರ್ತೀರಾ ಅದೇ ವರ್ಟಿಸಿಸ್ ಗೆ ಬಂದ್ರಾಯ್ತು ಅಷ್ಟೇ. ಸೊ ಸಿಂಪಲ್ ಆಗಿ ನಾವು ಯಾವ ವರ್ಟಿಸಸ್ ಅಲ್ಲಿ ಶುರು ಮಾಡಿದ್ದು ಅದೇ ವರ್ಟಿಸಿಸ್ ಗೆ ಬಂದಿದ್ವಿ ಅಷ್ಟೇ, ಸಿಂಪಲ್. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯೂಲರ್ ಸರ್ಕ್ಯೂಟ್ ಬಟ್ ನೋ ಹ್ಯಾಮಿಲ್ಟೋನಿಯನ್ ಸೈಕಲ್, ಸರಿನಾ? ಸೊ ಇವಾಗ ನೋಡಿ ಯೂಲರ್ ಸರ್ಕ್ಯೂಟ್ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಬಿ ವರ್ಟೆಕ್ಸ್ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ. ಬಿ ಇಂದ ಸಿ ಗೆ ಬರ್ತೀನಿ, ಸಿ ಇಂದ ಎ, ಎ ಇಂದ ಡಿ, ಡಿ ಇಂದ ಇ, ಇ ಇಂದ ಎ, ಎ ಇಂದ ಬಿ. ಸೊ ಇಲ್ಲೇನಾಯ್ತು, ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟೆಕ್ಸ್ ಸೇಮ್ ಇದೆ, ಮತ್ತೆ ಯಾವ ಎಡ್ಜು ಕೂಡ ಆಗಾಗಲ್ಲ ರಿಪೀಟ್ ಆಗಿಲ್ಲ. ನೆಕ್ಸ್ಟ್ ಹ್ಯಾಮಿಲ್ಟೋನಿಯನ್ ಸೈಕಲ್ ಏನಕ್ಕಾಗಲ್ಲ ಅಂತಂದ್ರೆ ಸಿಂಪಲ್. ನೋಡಿ ಇಲ್ಲಿ ನಾನು ಬಿ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ. ಬಿ ಇಂದ ನಾನು ಎಗೆ ಹೋಗ್ತೀನಿ, ಮತ್ತೆ ಈಗ ಹೋಗ್ತೀನಿ, ಡಿಗೆ ಹೋಗ್ತೀನಿ, ಮತ್ತೆ ನಾನು ಅದೇ ಎ ವರ್ಟೆಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವರ್ಟೆಕ್ಸ್ ಒಂದಕ್ಕಿಂತ ಜಾಸ್ತಿ ಸಲ ಯೂಸ್ ಆಗಬಾರ್ದು ಯಾವ್ದ್ರಲ್ಲಿ, ಹ್ಯಾಮಿಲ್ಟೋನಿಯನ್ ಅಲ್ಲಿ, ಸರಿನಾ? ಸೊ ಯೂಲರ್ ಸರ್ಕ್ಯೂಟ್ ಅಲ್ಲಿ ವರ್ಟೆಕ್ಸ್ ಗಳು ಯೂಸ್ ಆಗ್ಬಹುದು, ಎಡ್ಜಸ್ ಮಾತ್ರ ರಿಪೀಟ್ ಆಗಂಗಿಲ್ಲ. ಬಟ್ ಹ್ಯಾಮಿಲ್ಟೋನಿಯನ್ ಅಲ್ಲಿ ನೀವು ಬಿ ಇಂದ ಸ್ಟಾರ್ಟ್ ಮಾಡಿದೀರಿ ಅಂತ ಅನ್ಕೊಳ್ಳಿ, ಎಲ್ಲಾ ವರ್ಟೆಕ್ಸ್ಗೂ ಹೋಗಿ ಬಿ ಬರಬೇಕು ಲಾಸ್ಟ್. ಸೊ ಅದೊಂದು ಮಾತ್ರ ರಿಪೀಟ್ ಆಗಬೇಕು, ಉಳಿದಿರೋದು ಯಾವುದು ಆಗಾಗಲೇ ರಿಪೀಟ್ ಆಗ್ಕೂಡ್ದು. ಸೊ ಇಲ್ಲಿ ನೀವು ಸ್ಟಾರ್ಟ್ ಮಾಡಿರೋದು ಬಿ ಇಂದ, ಬಟ್ ಎ ಏನಾಗ್ತಾ ಇದೆ, 2 ಸಲ ರಿಪೀಟ್ ಆಗ್ತಾ ಇದೆ. ನೋಡಿ ಬಿ ಇಂದ ಎಗ್ ಹೋಗಿ, ಡಿಗೆ ಹೋಗಿ, ಈಗ ಹೋಗಿ, ಮತ್ತೆ ಎಗ್ ಬರ್ಬೇಕಲ್ವಾ, ಸಿಗೆ ಹೋಗ್ಬೇಕು ಅಂತಂದ್ರೆ. ಸೊ 2 ಸಲ ರಿಪೀಟ್ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್ ಅಥವಾ ಸೈಕಲ್ ಅಂತ ಬರೆಯಕ್ಕಾಗಲ್ಲ. ನೆಕ್ಸ್ಟ್ ಹ್ಯಾಮಿಲ್ಟೋನಿಯನ್ ಸೈಕಲ್ ಬಟ್ ನೋ ಯೂಲರ್ ಸರ್ಕ್ಯೂಟ್. ಸೊ ಹ್ಯಾಮಿಲ್ಟೋನಿಯನ್ ಸರ್ಕಲ್ ಅಂತಂದ್ರೆ ಏನು ಅಂತ ಹೇಳಿದೀನಿ. ಏನು, ಯಾವುದೇ ವರ್ಟೆಕ್ಸ್ ಆಗಾಗಲೇ ರಿಪೀಟ್ ಆಗಬಾರ್ದು, ಸ್ಟಾರ್ಟಿಂಗ್ ಇರೋದು ಮಾತ್ರ ರಿಪೀಟ್ ಆಗ್ಬೇಕು. ಯಾಕೆ, ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ವಾಪಸ್ ಬರ್ಬೇಕಲ್ವಾ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಎ ಇಂದ ಬಿ, ಬಿ ಇಂದ ಡಿ, ಡಿ ಇಂದ ಸಿ, ಸಿ ಇಂದ ಎ. ಸೊ ಇವಾಗ ಏನಾಯ್ತು, ಹ್ಯಾಮಿಲ್ಟೋನಿಯನ್ ಸೈಕಲ್ ಆಯ್ತು. ನೆಕ್ಸ್ಟ್ ಯೂಲರ್ ಸರ್ಕ್ಯೂಟ್ ಏನಕ್ಕಾಗಲ್ಲ ಅಂತಂದ್ರೆ, ನೋಡಿ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್ ಅನ್ನ ನೋಡಿ, ಎಷ್ಟು ಎಡ್ಜ್ ಕನೆಕ್ಟ್ ಆಗಿರೋದು, ಎಗೆ 2, ಸೊ ಡಿಗ್ರಿ ಇಷ್ಟು. ಸೊ ಬಿ ಗೆ ಎಷ್ಟು, 1 2 3, ಸೊ 3. ನೆಕ್ಸ್ಟ್ ಡಿ ಗೆ ಎಷ್ಟಿದೆ, 2, ಸೊ ಡಿಗ್ರಿ ಇಷ್ಟು. ಸೊ ನೆಕ್ಸ್ಟ್ ಡಿಗ್ರಿ ಎಷ್ಟಿದೆ, ಸಿ ಗೆ 3. ಸೊ ಆಡ್ ಡಿಗ್ರೀಸ್ ಇರಬಾರ್ದು. ಇರುವಂತ ಎಲ್ಲಾ ವರ್ಟೆಕ್ಸ್ ಗಳು ಕೂಡ ಏನಾಗಿರ್ಬೇಕು, ಈವನ್ ವರ್ಟೆಕ್ಸ್ ಆಗಿರ್ಬೇಕು, ಅವಾಗ ಮಾತ್ರ ಯೂಲರ್ ಸರ್ಕ್ಯೂಟ್ ಬರೋದು. ಸೊ ನೋಡಿ ಇಲ್ಲಿ ಎಲ್ಲವೂ ಕೂಡ ಈವನ್ ವರ್ಟೆಕ್ಸ್ ಆಗಿದಾವ, 2 ಎಡ್ಜ್ ಅಂತ ಅಂದ್ರೆ ಡಿಗ್ರಿ ಇಷ್ಟು, 2 ಎಡ್ಜ್. ಸೊ ಡಿಗ್ರಿ ಇಷ್ಟು, 2 ಎಡ್ಜ್ಗಳು. ಸೊ ಡಿಗ್ರಿ ಇಷ್ಟು, 2 ಎಡ್ಜ್ಗಳು. ಸೊ ಡಿಗ್ರಿ ಇಷ್ಟು, ಇಲ್ಲಿ 1 2 3 4 ಎಡ್ಜ್. ಸೊ ಡಿಗ್ರಿ ಇಸ್ 4 ವಿಚ್ ಇಸ್ ಈವನ್. ಸೊ ಈವನ್ ನಂಬರ್ ಆಫ್ ಡಿಗ್ರೀಸ್ ಇದ್ರೆ ಮಾತ್ರ ನಮಗೆ ಯೂಲರ್ ಸರ್ಕ್ಯೂಟ್, ಯೂಲರ್ ಸೈಕಲ್ ಗಳು ಅಥವಾ ಯೂಲರ್ ಲೈನ್ ಬರೋದು. ಇಲ್ಲ ಅಂತಂದ್ರೆ ಯಾವುದು ಬರಲ್ಲ ಯೂಲರ್, ಸರಿನಾ? ನೆಕ್ಸ್ಟ್ ನೈದರ್ ಹ್ಯಾಮಿಲ್ಟೋನಿಯನ್ ಸೈಕಲ್ ಆರ್ ಯೂಲರ್ ಸರ್ಕ್ಯೂಟ್. ಸೊ ಸಿಂಪಲ್, ಎ ಇಂದ ಬಿ, ಎ ಇಂದ ಸಿ, ಎ ಇಂದ ಡಿ. ಸೊ ಇಲ್ಲೇನಾಯ್ತು, ನಾನು ಯಾವುದೇ ಸರ್ಕ್ಯೂಟ್ ಅಥವಾ ಸೈಕಲ್ ಅಂದ್ರೆ ಏನ್ ಮಾಡ್ಬೇಕು, ಎಲ್ಲಿ ಸ್ಟಾರ್ಟ್ ಮಾಡಿರ್ತೀನಿ ಅಲ್ಲಿಗೆ ವಾಪಸ್ ಹೋಗ್ಬೇಕು. ಯೂಸ್ ಮಾಡಿರುವಂತ ಎಡ್ಜ್ ಅನ್ನ ನಾನು ಮತ್ತೆ ಯೂಸ್ ಮಾಡಂಗಿಲ್ಲ. ಸೊ ಏನಾಯ್ತು, ಎ ಇಂದ ಬಿ ಬಂದೆ ಅಂತ ಅನ್ಕೊಳ್ಳಿ, ವಾಪಸ್ ಹೋಗಕ್ ನಾನು ಇದೇ ಎಡ್ಜ್ ಅನ್ನ ಯೂಸ್ ಮಾಡಬೇಕು. ಸೊ ವಿಚ್ ಇಸ್ ನಾಟ್ ಅಲೌಡ್. ಸೊ ಇವಾಗ ಏನಾಯ್ತು, ನೋ ಯೂಲರ್ ಸರ್ಕ್ಯೂಟ್. ಬಿಕಾಸ್ ನೀವು ಕಾರಣ ಬರೀಬಹುದು, ಎದು ಡಿಗ್ರಿ ಎಷ್ಟಿದೆ, 3 ಅಂದ್ರೆ 3 ಎಡ್ಜಸ್ ಇರೋದು. ನೆಕ್ಸ್ಟ್ ಬಿ ಗೆ ಎಷ್ಟು ಎಡ್ಜ್, 1, ಸಿ ಗೆ ಎಷ್ಟು ಎಡ್ಜ್, 1, ಡಿ ಗೆ ಎಷ್ಟು ಎಡ್ಜ್, 1. ಸೊ ಎಲ್ಲವೂ ಕೂಡ ಆಡ್ ಡಿಗ್ರೀಸ್ ಆಗಿದಾವೆ. ಸೊ ಹ್ಯಾಪನ್ ಆಗಲ್ಲ ಅಂತಂದ್ರೆ ಯೂಲರ್ ಸರ್ಕ್ಯೂಟ್ ಇಲ್ಲಿ ಬಿಡ್ಸಕ್ಕಾಗಲ್ಲ. ನೆಕ್ಸ್ಟ್ ನೋ ಹ್ಯಾಮಿಲ್ಟೋನಿಯನ್ ಸೈಕಲ್. ಯಾಕಂದ್ರೆ ಎ ಇಂದ ಶುರು ಮಾಡಿದೆ ಅಂತಂದ್ರೆ ನಾನು ಮತ್ತೆ ವಾಪಸ್ ಎಗೆ ಹೋಗಕ್ಕಾಗಲ್ಲ, ಎಲ್ಲಾ ವರ್ಟಿಸಿಸ್ ಗಳನ್ನು ಟ್ರಾವರ್ಸ್ ಮಾಡಿ, ಸರಿನಾ? ಎಲ್ಲಾ ವರ್ಟಿಸಿಸ್ ಗಳನ್ನು ಟ್ರಾವರ್ಸ್ ಮಾಡಿ ನಾನು ಎಗೆ ವಾಪಸ್ ಹೋಗಕ್ಕಾಗಲ್ಲ. ಯಾಕೆ, ಎಡ್ಜ್ ಗಳು ರಿಪೀಟ್ ಆಗ್ತವೆ, ಎಡ್ಜ್ ರಿಪೀಟ್ ಆಗಂಗಿಲ್ಲ, ಸರಿನಾ? ಸೊ ಅದಕ್ಕೋಸ್ಕರ ಹ್ಯಾಮಿಲ್ಟೋನಿಯನ್ ಸೈಕಲ್ ಆಗಲ್ಲ. ಸೊ ಹ್ಯಾಮಿಲ್ಟೋನಿಯನ್ ಸೈಕಲ್ ಇರ್ಬೋದು, ಸರ್ಕ್ಯೂಟ್, ಪಾತ್, ಯೂಲರ್ ಸರ್ಕ್ಯೂಟ್, ಯೂಲರ್ ಸೈಕಲ್, ಪಾತ್, ಅವುಗಳನ್ನೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.